ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗನಿರಾಜಿ ಕಿಚನ್. ಇವತ್ತು ನಮ್ಮ ವಿಡಿಯೋದಲ್ಲಿ ರಸಂ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಯಾವುದು ವಿಡಿಯೋ ರೆಗ್ಯುಲರಾಗಿ ಬಂದಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಮದುವೆ ಮನೆಗಳಲ್ಲಿ ರಸಂ ಪುಡಿ ಯಾವ ರೀತಿ ಯೂಸ್ ಮಾಡಿ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. 1 ವರ್ಷ ಆದ್ರೂ ಇದಕ್ಕೆ ಕೆಡಲ್ಲ ಈ ರಸಂ ಪುಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ಗ್ಯಾಸ್ ಆನ್ ಮಾಡಿದ್ದೀನಿ, ಬಾಣಲೆಯನ್ನು ಇಟ್ಟಿದ್ದೀನಿ. ಬಿಸಿಯಾದ ನಂತರ ಒಂದು ಬೌಲಲ್ಲಿ ಫುಲ್ಲು ಧನಿಯಾನ ತಗೊಂಡಿದ್ದೀನಿ. ಧನಿಯಾನ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಡಿ. ಗಮ್ಮಂತ ವಾಸನೆ ಬರೋ ತನಕ ಫ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ತೆಗೆದ್ಬಿಡಿ, ಒಂದು ಪ್ಲೇಟಿಗೆ ಹಾಕೊಳ್ಳಿ. ಅದನ್ನು ನೀಟಾಗಿ ಫ್ರೈ ಆದಮೇಲೆ ಪ್ಲೇಟಿಗೆ ಹಾಕ್ಕೊಳ್ಳಿ. ಈ ಥರ ಅದು ಆರಕ್ಕೆ ಬಿಡಿ. ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ನೀವು ಯಾವ ಬೌಲನ್ನು ಯೂಸ್ ಮಾಡ್ತೀರೋ ಅದೇ ಬೌಲಲ್ಲೇ ಎಲ್ಲ ಪದಾರ್ಥನೂ ಸೇಮ್ ಮೆಜರ್ಮೆಂಟಲ್ಲಿ ತಗೊಳ್ಬೇಕು. ಅದೇ ಬೌಲಲ್ಲಿ 3/4 ಕಪ್ಪು ತೊಗರಿಬೇಳೆಯನ್ನು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಡಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ತೆಗೆದ್ಬಿಡಿ. ತೆಗೆದ್ಬಿಟ್ಟು ಪ್ಲೇಟಿಗೆ ಹಾಕ್ಕೊಳ್ಳಿ. ಆರಾಗೆ ಬಿಡಿ. ಇದನ್ನ ನೀಟಾಗಿ ತುಂಬ ಹೊತ್ತು ಬಿಡಬಾರ್ದು, ಸೀದೋಗುತ್ತೆ. ಆಮೇಲೆ ಟೇಸ್ಟ್ ಇರಲ್ಲ, ಸ್ವಲ್ಪ ಕಹಿನೆಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ. ಮತ್ತು ಜೀರಿಗೆನೂ ತಗೊಳ್ಳಿ. ಅದೇ ಬೌಲಲ್ಲಿ 1/4 ಬಟ್ಲು ಜೀರಿಗೆ ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್. ಜೀರಿಗೆನೂ 1-2 ನಿಮಿಷ ಫ್ರೈ ಆದ ತಕ್ಷಣವೇ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಮೆಣಸು, 1/4 ಬಟ್ಲು ಮೆಣಸು ಫ್ರೆಂಡ್ಸ್. ಅದನ್ನು ಫ್ರೈ ಮಾಡ್ಕೊಂಡ್ಬಿಡಿ ನೀಟಾಗಿ, ಕಲರ್ ಚೇಂಜ್ ಆಗೋವರೆಗೂ. ನೋಡಿ, ನೀಟಾಗಿ ಫ್ರೈ ಆಗಿದೆ. ಇವಾಗ ಇದನ್ನ ತೆಗೆದ್ಬಿಟ್ಟು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಎಲ್ಲ ನೀಟಾಗಿ ಪ್ಲೇಟಿಗೆ ಹಾಕ್ಕೊಳ್ಳಿ. ಆರಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಈಗ ಖಾರಕ್ಕೆ ತಕ್ಕಷ್ಟು ನೀವು ಮೆಣಸಿನ್ಕಾಯನ್ನು ತಗೊಳ್ಳಿ ಫ್ರೆಂಡ್ಸ್. ನಾನು ಒಂದು 5 ತಗೊಂಡಿದ್ದೀನಿ, ಖಾರ ಕಡಿಮೆ ಬೇಕು ಅಂತ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಯಾಕಂದರೆ ಒಗ್ಗರಣೆ ಹಾಕುವಾಗ ಹೇಗಿದ್ರೂ ನಾವು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ನಾನು ಕಡಿಮೆನೇ ಹಾಕ್ತಾಯಿದ್ದೀನಿ. ನಾನು ಖಾರ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ. ಖಾರ ಅದು ನಿಮ್ಗೆ ರುಚಿಗೆ ತಕ್ಕಷ್ಟು ಫ್ರೆಂಡ್ಸ್. ಅದನ್ನು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಡಿ. ಫ್ರೈ ಆಯಿತು ನೀಟಾಗಿ. ಈ ರೀತಿ ತೆಗೆದ್ಬಿಡೋಣ. ಈಗ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ, ಆರಕ್ಕೆ ಬಿಡೋಣ. ಇವಾಗ ಕರಿಬೇವು ತಗೊಳ್ಳೋಣ ಫ್ರೆಂಡ್ಸ್. 1 ಹಿಡಿ ಕರಿಬೇವು ತಗೊಂಡಿದ್ದೀನಿ, ಫ್ರೆಶ್ ಆಗಿರುವಂಥದ್ದು. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಬಾಣಲೆಯಲ್ಲಿ. ಬೇಗ ಆಗಿಬಿಡುತ್ತೆ, ಯಾಕಂದರೆ ಬಿಸಿಯಾಗಿರೋದಲ್ಲ ಬಾಣಲೆ. ನೋಡಿ ಎಷ್ಟು ಬೇಗ ಆಗೋಯ್ತು ಕರಿಬೇವು ಫ್ರೈ ಮಾಡಿದ್ದು. ಇವಾಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡ್ಬಿಡೋಣ, ಆರಕ್ಕೆ ಬಿಡೋಣ. ಇವಾಗ ನಾವು ಎಲ್ಲ ಪದಾರ್ಥನೂ ಫ್ರೈ ಮಾಡಾಯಿತು ನೋಡಿ. ತೊಗರಿಬೇಳೆ, ಧನಿಯಾ, ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಕರಿಬೇಳೆ ಇದಿಷ್ಟೂ ನೀಟಾಗಿ ಆರಕ್ಕೆ ಬಿಟ್ಟಿದ್ದೀವಿ. ಫ್ರೈ ಮಾಡಿಬಿಟ್ಟು ಎಷ್ಟು ಮೆಜರ್ಮೆಂಟ್ ಹೇಳಿದ್ದೀನಿ ಆ ಮೆಜರ್ಮೆಂಟ್ ಪ್ರಕಾರನೇ ನೀವು ಮಾಡಿ, ಆವಾಗಲೇ ಅದೇ ರುಚಿ ಬರುತ್ತೆ ಫ್ರೆಂಡ್ಸ್. ಯಾವ ಬಟ್ಲು ತೊಗೊತೀರೋ, ಯಾವ ಬೌಲಲ್ಲಿ ಯೂಸ್ ಮಾಡ್ತೀರೋ ಅದೇ ಬೌಲಲ್ಲೇ ನೀವು ತಗೊಳ್ಬೇಕು ಎಲ್ಲ ಪದಾರ್ಥನೂ. ಇವಾಗ ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ, ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು. ಇದರಲ್ಲಿ ಇನ್ನೂ 1-2 ಪದಾರ್ಥನೂ ಯೂಸ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಏನಂತ ಹೇಳ್ತೀನಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದೊಂದಾಗಿ. ಫ್ರೈ ಮಾಡುವಾಗ ನೀವು ನೋಡ್ಕೊಂಡು ಫ್ರೈ ಮಾಡಿ ಫ್ರೆಂಡ್ಸ್. ತುಂಬ ಹೊತ್ತು ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಸೀದೋಗುತ್ತೆ. ಎಲ್ಲ ಹಾಕಾಯಿತು ಮಿಕ್ಸಿ ಜಾರಿಗೆ. ಈಗ ಇದರಲ್ಲಿ ಒಂದು ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. 1/4 ಚಮಚ ಅರಿಶಿನದ ಪೌಡ್ರು ಮತ್ತು ಇಂಗು, ಚೆನ್ನಾಗಿ ವಾಸನೆಯಾಗಿರುತ್ತೆ ಫ್ರೆಂಡ್ಸ್. ಇಂಗು ಅದು ಒಂದು 1/4 ಚಮಚದಷ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಒಂದು 2-3 ತಿಂಗಳು ಬರೋ ಥರ. ಅದಕ್ಕೆ ಕಡಿಮೆ ಹಾಕ್ತಾಯಿರೋದು ಇಂಗು ಮತ್ತು ಅರಿಶಿನದ ಪುಡಿ. ಇವಾಗ ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ನೈಸಾಗಿ ಮಾಡ್ಕೊಳ್ಬೇಕು ಪೌಡ್ರನ್ನ. ನೋಡಿ ಎಷ್ಟು ನೈಸಾಗಿ ಪೌಡ್ರಾಗಿ ಮಾಡಿದ್ದೀವಿ. ರಸಂ ಪೌಡ್ರು ತಯಾರಾಗಿದೆ.
ತುಂಬ ವಾಸನೆಯಾಗಿರುತ್ತೆ, ಗಮ್ಮಂತ ಇರುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಅವರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.